ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು MS ಎಕ್ಸೆಲ್ ಅಂದರೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಈ ಒಂದು ವಿಷಯ ಕುರಿತು ಡಿಸ್ಕಷನ್ ಮಾಡುವಂಥ. ಈ ಒಂದು ಎಕ್ಸೆಲ್ ಅಂತ ಬಂದಾಗ ಆಲ್ಮೋಸ್ಟ್ ಭಾಳಷ್ಟು ಜನ ಈ ಒಂದು ಎಕ್ಸೆಲ್ ಅಂತ ಬಂದಾಗ ರೋಸ್ ಆ್ಯಂಡ್ ಕಾಲಮ್ಸ್ ನೋಡ್ತೀವಿ. ಆ ಒಂದು ರೋಸ್ ಆ್ಯಂಡ್ ಕಾಲಮ್ಸ್ನ ಬಳಸ್ಕೊಂಡು ಇವತ್ತು ಲೆಕ್ಕಾಚಾರ ಮಾಡ್ತಾರೆ. ಇವತ್ತು ನೀವು ಈ ಒಂದು ಮೋರು ಅಥವಾ ಯಾವುದೋ ಒಂದು ಸೂಪರ್ ಬಜೆಟ್ ತೊಗೊಳ್ರಿ, ಆ ಒಂದು ಸೂಪರ್ ಬಜೆಟಲ್ಲಿ ಕೆಲವೊಂದು ಐಟಮ್ ತೊಗೊಂಡೋಗಿ ಅವ್ರು ಕೊಟ್ಟರೆ ಜಸ್ಟ್ ಹಿಂಗೆ ಸ್ಕ್ಯಾನ್ ಮಾಡ್ತಾರೆ, ಅಮೌಂಟ್ ಆಟೋಮೆಟಿಕ್ ಬರುತ್ತೆ. ಓಕೆನಾ? ಅಮೌಂಟ್ ಬಂದಾಗ ಜಸ್ಟ್ ಅಲ್ಲಿ ಟ್ಯಾಕ್ಸು GST ಮತ್ತು ಉಳಿದಂಥ ಅಮೌಂಟ್ ಬಂದು ಕೇಸಿ ಕಟ್ಟಾಗಿ ಲಾಸ್ಟ್ ಟೋಟಲ್ ಅಮೌಂಟ್ ಬರುತ್ತೆ. ಬಟ್ ಅಲ್ಲಿ ಈ ಒಂದು ಫಾರ್ಮುಲಾ ಸೆಟ್ ಮಾಡ್ತಾರೆ. ಆ ಒಂದು ಫಾರ್ಮುಲಾ ಬಂದಾಗ ಈ ಒಂದು ಎಕ್ಸೆಲ್ ಮುಖಾಂತರ ನೀವು ಕಲಿಬೋದು. ಯಾಕಂದ್ರೆ ಇವತ್ತು ಭಾಳಷ್ಟು ಕಡೆ ಈ ಒಂದು ಎಕ್ಸೆಲ್ ಫಾರ್ಮುಲಾ ಬಳಸ್ಕೊಂಡೇ ಏನಪ್ಪ ಅವೆಲ್ಲ ವರ್ಕ್ ಆಗ್ತದೆ. ಇವತ್ತು ಖಾತಾ ಬುಕ್ ತೊಗೊಳ್ರಿ, ಇಲ್ಲಾಂದ್ರೆ ಬೇರೆ ಕೆಲವೊಂದು ಲೆಕ್ಕಾಚಾರ ಮಾಡೋಕೆ ಕೆಲವೊಂದು ಆ್ಯಪ್ಸು ಅಥವಾ ಸಾಫ್ಟ್ವೇರ್ ಬರ್ತಾವೆ. ಅವೆಲ್ಲ ಸಾಫ್ಟ್ವೇರ್ಗೆ ಮೂಲ ಕಾರಣ ಬಂದಾಗ ಈ ಒಂದು ಎಕ್ಸೆಲ್ ಅಂತ ಹೇಳ್ಬೋದು. ಈ ಒಂದು ಎಕ್ಸೆಲ್ಲಿಂದ ನೀವು ಒಂದು ಲೆಕ್ಕವನ್ನು ಸುಲಭವಾಗಿ ಏನಪ್ಪ ಕ್ಯಾಲ್ಕುಲೇಷನ್ ಮಾಡಬಹುದು. ಅದೇ ತನ್ನಾಗಿ ಒಂದು ಸತಿ ಒಂದು ಲೆಕ್ಕಕ್ಕೆ ಒಂದು ಫಾರ್ಮುಲಾ ಸೆಟ್ ಮಾಡೋದಕ್ಕೆ ಹಲವಾರು ಏನಪ್ಪ ಈ ಒಂದು ನಂಬರ್ಸ್ಗೆ ಆಟೋಮೆಟಿಕ್ ಅದೇ ಒಂದು ಫಾರ್ಮುಲಾ ಅಪ್ಲೈ ಮಾಡ್ಬೋದು. ಡ್ರ್ಯಾಗ್ ಅಂತ ಬಂತಾರೆ. ಓಕೆನಾ? ಡ್ರ್ಯಾಗ್ ಅಂತ ಬಂದಾಗ ಸೇಮ್ ಒಂದು ಕೂಡ್ಸಂತಿಕ್ಕೆ ಒಂದು ಬಾಕ್ಸಲ್ಲಿ ಇರೋ ಡಾಟಾ ಕೂಡ್ಸಂತಿಕ್ರಿ, ಇನ್ನೂ 4-5 ಬಾಕ್ಸಲ್ಲಿ ಏನೋ ಡಾಟಾ ಇತ್ತಂದ್ರೆ ಆಟೋಮೆಟಿಕ್ ಹಿಂಗೆ ಡ್ರ್ಯಾಗ್ ಮಾಡೋದು ಅದೇ ಡಾಟಾ ಏನಪ್ಪ ಆಟೋಮೆಟಿಕ್ ಏನಪ್ಪ ಕೂಡಿಸ್ತೈತೆ. ಈ ಥರನೂ ಮಾಡ್ಬೋದು. ಓಕೆನಾ? ಭಾಳ ಚೆನ್ನಾಗಿರೋ ಟಾಪಿಕ್ ಅಂತ ಬಂದಾಗ ಯಾವ್ದಂತಿಕ್ರಿ ಈ ಒಂದು ಎಕ್ಸೆಲ್ ಅಂತ ಹೇಳ್ಬೋದು. ಈ ಒಂದು ಎಕ್ಸೆಲ್ನ ಬಳಸುವ ಮುಖ್ಯ ಉದ್ದೇಶ ಕ್ಯಾಲ್ಕುಲೇಷನ್ ಲೆಕ್ಕಾಚಾರ ಮಾಡಲು ಬಳಸುವಂತಹ ಅತಿ ಮುಖ್ಯವಾದ ಸಾಫ್ಟ್ವೇರ್ ಅಂತ ಹೇಳ್ಬೋದು. ಈ ಒಂದು ಎಕ್ಸೆಲ್ ಕಲ್ತ ಬೆಲೆನೇ ಇವತ್ತು ಕೆಲವು ಜನ ಟ್ಯಾಲಿ ಕಲಿತಾರೆ. ಓಕೆನಾ? ಡೈರೆಕ್ಟಾಗಿ ಟ್ಯಾಲಿ ಕಲಿಯೋಕ್ಕಿಂತ ಫಸ್ಟ್ ಎಕ್ಸೆಲ್ ಕಲಿಬೇಕು, ಅದಾದಮೇಲೆ ನೆಕ್ಸ್ಟ್ ಏನಪ್ಪ ನೀವು ಟ್ಯಾಲಿ ಕಲಿಬೇಕು. ಓಕೆನಾ? ಇವತ್ತು ಲೆಕ್ಕಾಚಾರ ಅಥವಾ ಕ್ಯಾಲ್ಕುಲೇಷನ್ ಮಾಡಲು ಅತಿ ಮುಖ್ಯವಾಗಿ ಕಲಿಯಬೇಕಾದ ಸಾಫ್ಟ್ವೇರ್ ಬಂದ ಯಾವುದ್ರದ್ದು ಎಕ್ಸೆಲ್ ಅಂತ ಹೇಳ್ಬೋದು. ಈ ಒಂದು ಎಕ್ಸೆಲ್ನಿಂದ ಇವತ್ತು ನಿಮ್ಮ ಸ್ಕೂಲು ಕಾಲೇಜಲ್ಲಿ ನಿಮ್ಮ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಲಿ, ಅಲ್ಲಿ ಕಡಿಮೆ ಮಾರ್ಕ್ಸ್ ಯಾರು ತೊಗೊಂಡ್ರು, ಹೈಯೆಸ್ಟ್ ಮಾರ್ಕ್ಸ್ ಯಾರು ತೊಗೊಂಡ್ರು, ಅದೇ ತನ್ನಾಗಿ ನಿಮ್ದೆಲ್ಲ ABCD ಫಾರ್ಮೆಟಲ್ಲಿ ಬರ್ತಾವೆ ಡಾಟಾ, ಅದೆಲ್ಲ ಏನಪ್ಪ ಈಸಿಯಾಗಿ ಇದರಲ್ಲಿ ಸೆಟ್ ಮಾಡ್ಬೋದು. ಅದೇ ಈಗಂತ ಇವಾಗ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಒಂದೊಂದನ್ನ ಡಿಸ್ಕಷನ್ ಮಾಡ್ತೋಣ. ಅದಕ್ಕಿಂತ ಮುಂಚೆ ಈ ಒಂದು ಎಕ್ಸೆಲ್ ಕುರಿತು ಈ ಒಂದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಾವು ಏನು ಓದಬೇಕು ಅದನ್ನು ಫಸ್ಟ್ ತಿಳ್ಕೊಂಡು. ಯಾಕಂದ್ರೆ ಈಗ ಭಾಳಷ್ಟು ಕಡೆ ಈ ಒಂದು ಎಕ್ಸಾಮ್ನ ಡೈರೆಕ್ಟ್ ಪ್ರಾಕ್ಟಿಕಲ್ ಹೋಗಿಬಿಡ್ತಾರೆ. ಬಟ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಇದ್ರ ಬಗ್ಗೆ ಸ್ವಲ್ಪ ಬೇಸಿಕ್ GK ಪಾಯಿಂಟ್ಸ್ ಕೇಳ್ತಾನೆ. ಹಾಗಾದ್ರೆ ನಾರ್ಮಲಾಗಿ ಇದುವರೆ ಇನ್ನೂ ಯಾವ ಎಕ್ಸಾಮಲ್ಲಿ ಕೇಳ, ಬಟ್ ಕೇಳ್ಬೋದು. ಇವತ್ತು ಈ ಒಂದು ಎಕ್ಸೆಲ್ ಅಂತ ಬಂದಾಗ ಇಲ್ಲಿ ಕಂಡು ಬರುವಂಥ ಐಕಾನ್ ಯಾವುದಂತ ಕೇಳ್ಬೋದು. ಐಕಾನ್ ಯಾವುದಂದ್ರೆ ಎಕ್ಸ್ ಅಂತಿದೆ ನೋಡ್ರಿ. ಪವರ್ ಪಾಯಿಂಟ್ಗೆ P, ವರ್ಡ್ಗೆ W, ಎಕ್ಸೆಲ್ಗೆ ಏನಂತಿದ್ದಾರೆ ಐಕಾನ್ ಎಕ್ಸ್ ಅಂತಿದೆ. ಇದನ್ನು ಇನ್ನೂ ಕೇಳ್ಬೋದು. ಅದಾದಮೇಲೆ ನೆಕ್ಸ್ಟು ಈ ಒಂದು ಎಕ್ಸೆಲ್ ಅಂತ ಬಂದಾಗ ಇದರಲ್ಲಿ ಕಂಡು ಬರುವಂತಹ ಫೈಲ್ ನೇಮ್ ಯಾವುದಂತಿಕರೆ ವರ್ಕ್ ಬುಕ್. ಯಾಕಂದ್ರೆ ವರ್ಡ್ ಅಂದರೆ ಡಾಕ್ಯುಮೆಂಟ್, ಪವರ್ ಪಾಯಿಂಟ್ ಅಂದರೆ ಪ್ರೆಸೆಂಟೇಷನ್. ಅದೇ ಎಕ್ಸೆಲ್ ಅಂತ ಬಂದಾಗ ಇದ್ರ ಫೈಲ್ ನೇಮ್ ಏನ್ರಿ ವರ್ಕ್ ಬುಕ್. ಅದಾದಮೇಲೆ ಈ ಒಂದು ಎಕ್ಸೆಲ್ನ ಐಕಾನ್ ಏನಂತಿದ್ರಿ ಎಕ್ಸ್ ಅಂತಿದೆ. ಮತ್ತು ನೀವು ಎಕ್ಸೆಲ್ನ ಓಪನ್ ಮಾಡಿದಾಗ ಕಂಡು ಬರುವಂತಹ ಸಾಮಾನ್ಯ ಹೆಸರು ಅಂತ ಬಂದಾಗ ಬುಕ್ 1 ಅಂತ ಬರುತ್ತೆ ನೆನಪಲ್ಲಿ. ವರ್ಡ್ ಅಂದಾಗ ಡಾಕ್ಯುಮೆಂಟ್ 1, ಪವರ್ ಪಾಯಿಂಟ್ ಅಂದಾಗ ಪ್ರೆಸೆಂಟೇಷನ್ 1. ಬಟ್ ಅದೇ ಎಕ್ಸೆಲ್ ಅಂತ ಬಂದಾಗ ಓಪನ್ ಮಾಡಿದ ತಕ್ಷಣ ಟೈಟಲ್ ಬಾರ್ ಮೇಲ್ಗಡೆ ಬುಕ್ 1 ಮೈಕ್ರೋಸಾಫ್ಟ್ ಎಕ್ಸೆಲ್ ಅಂತ ಬರುತ್ತೆ. ಓಕೆನಾ? ಎಕ್ಸಾಮಲ್ಲಿ ಇದನ್ನು ಕ್ವಶನ್ ಕೇಳಿದ್ದ, ಅದಕ್ಕೋಸ್ಕರ ಏನಪ್ಪ ಇವತ್ತು ಈ ಒಂದು ಎಕ್ಸೆಲ್ನ ಓಪನ್ ಮಾಡಿದಾಗ ಕಂಡು ಬರುವಂತಹ ಸಾಮಾನ್ಯ ಹೆಸರು ಡಿಫಾಲ್ಟ್ ಅಂದ್ರೆ ಏನ್ರಿ ಸಾಮಾನ್ಯ ಅಂತ ಅರ್ಥ. ಸೊ ಸಾಮಾನ್ಯ ಹೆಸರು ಏನ್ರಿ ಬುಕ್ 1 ಅಂತ ಹೇಳ್ಬೋದು. ಅದಾದಮೇಲೆ ಈ ಒಂದು ಎಕ್ಸೆಲ್ ಪೇಜ್ಗೆ ಅಂತಾರೆ ಶೀಟ್ ಅಂತ ಕರಿತಾರೆ. ಓಕೆನಾ? ಶೀಟ್ ಅಂತ ಬಂದಾಗ ಇದು ರೋಸ್ ಆ್ಯಂಡ್ ಮತ್ತು ಕಾಲಮ್ಸ್ನ ಒಳಗೊಂಡಿರುತ್ತೆ. ನೆಕ್ಸ್ಟ್ ಎಕ್ಸೆಲ್ನ ಫಾರ್ಮೆಟ್ ಬಂದಾಗ ಏನ್ರಿ XLS. ಓಕೆನಾ? ಅದೇ ಹೊಸ ವರ್ಷನ್ ಏನ್ರಿ .XLSX ಅಂತಿದೆ. ಓಕೆನಾ? ಹಳೆ ವರ್ಷನ್ ಬಂದಾಗ .XLS ಇತ್ತು, ಇವಾಗ ಹೊಸ ವರ್ಷನ್ ಏನು ಮಾಡ್ರಿ .XLSX ಅಂತಿದೆ. ಓಕೆನಾ? ಎಕ್ಸಾಮಲ್ಲಿ 2 ಥರ ಕ್ವಶನ್ ಕೇಳ್ಬೋದು. MS ಎಕ್ಸೆಲ್ನ ಫೈಲ್ ವಿಸ್ತರಣೆ ಏನು ಅಂತ ಕೇಳಿದಾಗ ಇವೆರಡರಲ್ಲಿ ಒಂದು ಇರಬೇಕು. ಓಕೆನಾ? ಒಂದು ವೇಳೆ ಇನ್ನೊಂದು ಥರ ಕ್ವಶನ್ ಕೇಳ್ತಾನೆ, MS ಎಕ್ಸೆಲ್ನ ಹೊಸ ಫೈಲ್ ಎಕ್ಸ್ಟೆನ್ಷನ್ ಏನಂತ ಕೇಳಿದಾಗ XLSX ಅಂತ ಹೇಳ್ಬೋದು. ಕ್ಲಿಯರಾ? ಅದಾದಮೇಲೆ ಈ ಒಂದು ಪವರ್ ಪಾಯಿಂಟ್ನಲ್ಲಿ ಜೂಮ್ ಇನ್ ಅಂದರೆ ಕನಿಷ್ಠ ಅಳತೆ ಏನ್ರಿ 10, ಮ್ಯಾಕ್ಸಿಮಮ್ ಎಷ್ಟಿದ್ರಿ 400, ಬಟ್ ಓಪನ್ ಮಾಡೋಕೆ ಎಷ್ಟಿದ್ರಿ 100. ವರ್ಡ್ ಅಂದಾಗ 10 to 500 ಇದೆ. ಪವರ್ ಪಾಯಿಂಟ್ ಅಂದಾಗ 10 to 400. ಅದೇ ಥರ ಎಕ್ಸೆಲ್ ಅಂತ ಬಂದಾಗ 10 to 400 ಇದೆ. ಓಕೆನಾ? ಎಕ್ಸಾಮಲ್ಲಿ ಈ ಥರ ಕ್ವಶನ್ ಸ್ವಲ್ಪ ಕೇಳ್ತಾ ಇರ್ತಾನೆ. ಸ್ವಲ್ಪ ಈ ಥರ ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾ ಇರ್ತಾನೆ. ಸ್ವಲ್ಪ ನೀಟಾಗಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ. ನೆಕ್ಸ್ಟ್ ಓಪನ್ ಮಾಡಿದ ತಕ್ಷಣ ಸಾಮಾನ್ಯ ಹೋಗಿ ಇರುವಂಥ ಅಳತೆ ಎಷ್ಟು ಇರ್ತಾರೆ 100% ಇರುತ್ತೆ. ಈ ಒಂದು ಎಕ್ಸೆಲ್ ಓಪನ್ ಮಾಡಿದಾಗ ಅಕ್ಷರ ಸೈಜ್ ಏನಂತಾರೆ 11 ಇರುತ್ತೆ. 11 ಇಲ್ಲಂದ್ರೆ 12 ಅಂತ ತಿಳ್ಕೋಬೇಕು. ಓಕೆನಾ? ಹಳೆಯ ವರ್ಷದಲ್ಲಿ ಎಷ್ಟಿದ್ರೆ 12 ಇತ್ತು, ಬಟ್ ಇವಾಗ ಇರೋದೇನ್ರಿ 11 ಇದೆ. ಅದೇ ತರನಾಗಿ ಇಲ್ಲಿ ಕಂಡು ಬರುವಂತಹ ಕನಿಷ್ಠ ಅಕ್ಷರ ಗಾತ್ರ ಅಂದಾಗ 8, ಗರಿಷ್ಠ ಅಂದಾಗ 72. ಕ್ಲಿಯರಾ? ನೆಕ್ಸ್ಟ್ ಓಪನ್ ಮಾಡಿದಾಗ ಕಂಡು ಬರುವಂತಹ ಸಾಮಾನ್ಯ ಅಕ್ಷರ ಸ್ಟೈಲ್ ಅಂದಾಗ ಕ್ಯಾಲಿಬ್ರಿ. ಹಳೆ ವರ್ಷನ್ ಟೈಮ್ಸ್ ನ್ಯೂ ರೋಮನ್ ಅಂತ ಬಂತು, ಬಟ್ ಇವಾಗ ಬರೋದೇನ್ರಿ ಕ್ಯಾಲಿಬ್ರಿ ಇದೆ. ಎಕ್ಸಾಮ್ ಅಂತ ಬಂದಾಗ 2ರಲ್ಲಿ 1 ಕೇಳ್ತಾನೆ. ಓಕೆನಾ?
ಒಂದು ವೇಳೆ 2 ಕೊಟ್ಟಂತಿಗ್ರಿ ಕ್ಯಾಲಿಬ್ರಿ, ಇವಾಗ ಪ್ರೆಸೆಂಟ್ ಇರೋದು ಕ್ಯಾಲಿಬ್ರಿ, ಹಿಂದೆಡೆ ಯಾವತ್ತು ಟೈಮ್ಸ್ ನ್ಯೂ ರೋಮನ್ ಇತ್ತು. ಓಕೆನಾ, ನೀವು ಎಕ್ಸೆಲ್ ಕೊಡ್ತೀವಿ ಸಾಮಾನ್ಯವಾಗಿ ಇವುಗಳನ್ನ ನೀವು ಓದ್ಕೊಳ್ಳೇಬೇಕು. ನೆಕ್ಸ್ಟ್ ಈ ಒಂದು ಎಕ್ಸೆಲ್ನಲ್ಲಿ ಪೇಜ್ಗೆ ಅಂತ ಶೀಟ್ ಅಂತಾರೆ. ಈ ಒಂದು ಶೀಟ್ ಅಂದಾಗ ಓಪನ್ ಮಾಡಿದಾಗ ಎಷ್ಟು ಶೀಟ್ ಇರ್ತಾವೆ ರೀ? 3 ಶೀಟ್ ಇರ್ತಾವೆ. ಓಪನ್ ಮಾಡಿದಾಗ ಎಷ್ಟು ರೀ? 3 ಶೀಟ್ ಇರ್ತಾವೆ. ಅದೇ ಥರನಾಗಿ ಈ ಒಂದು ಶೀಟಿಗೆ ಇನ್ನೊಂದು ಹೆಸರಿದೆ, ESS ಅಂತಾರೆ. ESS ಅಂತ ಬಂದಾಗ ಎಲೆಕ್ಟ್ರಾನಿಕ್ ಸ್ಪ್ರೆಡ್ಶೀಟ್. ಸ್ಪ್ರೆಡ್ಶೀಟ್ ಅಂತ ಬಂದಾಗ ರೋಸ್ ಆ್ಯಂಡ್ ಕಾಲಮ್ಸ್ ಇದ್ರೆ ಅದಕ್ಕೆ ಏನಾಗ್ತೈತೆ ನಾವು ಸ್ಪ್ರೆಡ್ಶೀಟ್ ಅಂತೀವಿ. ಓಕೆನಾ, ಸೊ ಇವತ್ತಿದು ಎಲೆಕ್ಟ್ರಾನಿಕ್ ಇದೆ. ಓಕೆನಾ, ಡೈರೆಕ್ಟಾಗಿ ಆನ್ಲೈನ್ ಸಿಗಲ್ಲ, ಇದು ಡೈರೆಕ್ಟಾಗಿ ನಿಮ್ಗೆ ಕೈಯಲ್ಲಿ ಸಿಗಲ್ಲ, ಇದು ಇದೇನು ರೀ ಓನ್ಲಿ ಕಂಪ್ಯೂಟರ್ ಸಿಗುತ್ತೆ. ಅದಕ್ಕೋಸ್ಕರ ಅದು ಎಲೆಕ್ಟ್ರಾನಿಕ್ ಸ್ಪ್ರೆಡ್ಶೀಟ್ ಅಂತ ಹೇಳ್ಬೋದು. ಅದಾದಮೇಲೆ ಈ ಒಂದು ಎಕ್ಸೆಲ್ ಕಂಡು ಬರುವಂಥ ಬಾಕ್ಸ್ಗೆ ಏನಂತಾರೆ? ಸೆಲ್ ಅಂತ ಹೇಳ್ತಾರೆ. ಶೀಟ್ನ ಮೂಲ ಘಟಕ ಯಾವುದಂತ ಎಕ್ಸಾಂಪಲ್ ಕೇಳಿದ, ಯಾವುದ್ರಿ? ಸೆಲ್. ನಾವು ಬಳಸುವಂತಹ ಅಥವಾ ವರ್ಕ್ ಮಾಡುವಂಥ ಸೆಲ್ಗೆ ಏನಂತಾರೆ? ಆಕ್ಟಿವ್ ಸೆಲ್ ಅಥವಾ ಸೆಲ್ ಪಾಯಿಂಟರ್ ಅಂತ ಕರೀತಾರೆ. ಅದೇ ತರ ಇವತ್ತು ಕಾಲಮ್ ಅಂತ ಬಂದಾಗಿದ್ದು ABCD ಅಲ್ಲಿ ಇರುವಂತ ಏನಪ್ಪ ಹೆಡ್ಡಿಂಗ್ ಇರ್ತಲ್ರಿ, ಅದು ಹೆಡ್ಡಿಂಗ್ ನ ಸೂಚಿಸ್ತದೆ. ಅದೇ ತರ ರೋಸ್ ಅಂತ ಬಂದಾಗ ಇದು ನಂಬರ್ ನ ಸೂಚಿಸ್ತದೆ. ಇವತ್ತು ಈ ಒಂದು ಎಕ್ಸೆಲ್ ಅಂತ ಬಂದಾಗ ರೋಸ್ ಅಂಡ್ ಕಾಲಮ್ಸ್ ಅಂತ ಇರ್ತಾವೆ. ಸೊ ರೋಸ್ ಅಂಡ್ ಕಾಲಮ್ಸ್ ಹೇಗೆ ಫೈಂಡ್ ಔಟ್ ಮಾಡಬೇಕಂತ ಬಂದಾಗ ಇಲ್ಲಿ ಮೇಲೆ ABC ಅಂತ ಇರುತ್ತೆ, ಈ ಸೈಡ್ ಏನಪ್ಪ 1 2 3 ಅಂತ ಇರುತ್ತೆ. ಇವಾಗ ಸೊ ಇದೇನಪ್ಪ ABC ಅಂತ ಬಂದಾಗ ಇದೇನ್ರಿ ಕಾಲಮ್. ಓಕೆನಾ, ಅದೇ 1 2 3 ಅಂತ ಬಂದಾಗ ಇದೇನ್ರಿ ರೋಸ್. ಇವತ್ತು ABC ಅಂತ ಬಂದಾಗ ಇದೇನ್ರಿ ಇದು ಕಾಲಮ್ಸ್, 1 2 3 ಅಂತ ಬಂದಾಗ ಏನು ಗುರುತಿಸುತ್ತೆ? ರೋಸ್. ಏನ ಎಕ್ಸಾಮ್ ಅಲ್ಲಿ ಯೂಟ್ಯೂಬ್ ಕೂಡ ಕೇಳ್ತಾ ಇದ್ದಾನೆ. ಅದೇ ತರ ನೆನಪಲ್ಲಿ ಇವತ್ತು ಯೂಟ್ಯೂಬ್ಗಳು ಏನಂತಾರೆ? ಸೆಲ್ ಅಡ್ರೆಸ್ ಅಂತಾರೆ. ಸೆಲ್ ಅಡ್ರೆಸ್ ಅಂತ ಬಂದಾಗ ಇವತ್ತು ನೀವು ಏನಾದ್ರು ಒಂದು ಎಕ್ಸೆಲ್ ಓಪನ್ ಮಾಡಿದಾಗ ಜಸ್ಟ್ ಇಲ್ಲಿ ಒಂದು 10 ಇದೆ, 10ರ ಸೆಲ್ ಅಡ್ರೆಸ್ ಏನಂತ ನೋಡ್ತಾ ಹೋದ್ರೆ B ಕಾಲಮ್ 1 ರೋ, ಅದ್ರಗೋಸ್ಕರ ಏನ್ರಿ B1, ಇದು ಸೆಲ್ ಅಡ್ರೆಸ್ ಅಂತ ಹೇಳ್ತಾರ. ಅದೇ ತರನಾಗಿ ಒಂದು ಎಕ್ಸೆಲ್ ಅಲ್ಲಿ ಎಷ್ಟು ರೋಸ್ ಎಷ್ಟು ಕಾಲಮ್ಸ್ ನೋಡ್ತಾ ಹೋದ್ರೆ 2007ಕ್ಕಿಂತ ಬಿಫೋರ್ ಎಷ್ಟಿದು ಅಂತ ಕರೆ 256 ಕಾಲಮ್ಸ್, 65,536 ರೋಸ್ ಇದು. ಸೊ ಆಫ್ಟರ್ 2007 ಆದಮೇಲೆ 10,48,576 ರೋಸ್ ಇದಾವ. ಇವಾಗ ಪ್ರೆಸೆಂಟ್ ನಾವು ಬಳಸ್ತಾ ಇರೋ ಟೈಮಲ್ಲಿ ಕಾಲಮ್ಸ್ ಎಷ್ಟಿದೆ ರೀ? 16,384 ಇದಾವೆ. ಇವತ್ತು ರೋಸ್ ಆ್ಯಂಡ್ ಕಾಲಮ್ಸ್ ಅಂತ ಬರ್ತಾವ್ರಿ. ರೋಸ್ ಅಂತ ಬಂದಾಗ ಏನಪ್ಪ ಇದು ಅಡ್ಡ ಸಾಲು, ಅದೇ ಕಾಲಮ್ಸ್ ಅಂದಾಗ ಏನ್ರಿ ಉದ್ದ ಸಾಲು. ಅವುಗಳ ಒಟ್ಟು ನೋಡಿದಾಗ ಏನಪ್ಪ ಇಷ್ಟಿದೆ ಡಾಟಾ. ಅದ್ರಗೋಸ್ಕರ ಎಕ್ಸಾಮಲ್ಲಿ ಹಿಂದ್ಗಡೆ ಈ ಡಾಟಾ ಕೇಳಿದಾನೆ. ಓಕೆನಾ, ಇವೆರಡು ಡಾಟಾ ಹಿಂದ್ಗಡೆ ಕೇಳಿದಾನ. ಮುಂಬರೋ ಎಕ್ಸಾಮಲ್ಲಿ ಇವ್ರ ಬಗ್ಗೆನೂ ಕೇಳ್ಬೋದು. ಇವ್ರನ್ನ ಸ್ವಲ್ಪ ಬಾಯಟ್ ಹಾಕ್ರಿ. ಇವಾಗ ನಾವು ಈ ಒಂದು ಎಕ್ಸೆಲ್ ಓಪನ್ ಮಾಡಿದ್ವಿ. ಓಪನ್ ಮಾಡಿದಾಗ ಇಲ್ಲಿ ಮೇಲ್ಗಡೆ ಬುಕ್ 1 ಮೈಕ್ರೋಸಾಫ್ಟ್ ಎಕ್ಸೆಲ್ ಅಂತಿದೆ ನೋಡ್ರಿ. ನಾ ಹೇಳಿದಲ್ರಿ, ಈ ಒಂದು ಎಕ್ಸೆಲ್ ಓಪನ್ ಮಾಡಿದಾಗ ಅಲ್ಲಿ ಟೈಟಲ್ ಬಾರ್ನಲ್ಲಿ ಏನು ಕಂಡು ಬರ್ತಾರೆ? ಬುಕ್ 1 ಅಂತ ಕಂಡು ಬರುತ್ತೆ. ಎಕ್ಸಾಮಲ್ಲಿ ಇದನ್ನು ಕೇಳಿದ್ದ. ಎಕ್ಸೆಲ್ ಓಪನ್ ಮಾಡಿದಾಗ ಸಾಮಾನ್ಯವಾಗಿ ಕಂಡು ಬರುವ ಫೈಲ್ ನೇಮ್ ಏನಂತ ಕೇಳಿದೆ, ಏನ್ರಿ? ಬುಕ್ 1. ಮಿನಿಮೈಸ್, ಮ್ಯಾಕ್ಸಿಮೈಸ್ ಮತ್ತು ಕ್ಲೋಸ್ ಅಂತ ಹೇಳ್ಬೋದು. ಅದೇ ತರನ ಈ ಕಡೆ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಂತಿದೆ. ಓಕೆನಾ, ಇದು ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಅಲ್ಲಿ ನೋಡಿದ್ವಿ. ಅದೇ ತರನ ನಾವು ಇಲ್ಲಿ ಶಾರ್ಟ್ ಕಟ್ ಆಗಿ ನೀವು ಯಾವ್ದು ಬೇಕಾ ತಗೋಬಹುದು. ಬಟ್ ಅಲ್ಲಿ ಕಾಮನ್ ಆಗಿರೋದೇನ್ರಿ? ಒಂದು ಸೇವ್, ಅಂಡೋ ಮತ್ತು ರೆಡ್ ಕಾಮನ್ ಆಗಿರುತ್ತೆ. ಅಂಡೋ ಅಂದ್ರೆ ಏನ್ರಿ? ಹಿಂದಕ್ಕೆ ಚಲಿಸುವುದು. ರೆಡ್ ಅಂದ್ರೆ ಏನ್ರಿ? ಮುಂದಕ್ಕೆ ಚಲಿಸುವುದು. ಕ್ಲಿಯರಾ? ಅದಾದ್ಮೇಲೆ ಸೇವ್ ಅಂದಾಗ ಈ ಒಂದು ಫೈಲ್ನ ಸೇವ್ ಮಾಡೋದು. ಅದೇ ತರನಾಗಿ ಇಲ್ಲಿ ಫೈಲ್ ಮೆನ್ ಅಂತಿದೆ. ಫೈಲ್ ಮೆನ್ ಬಂದಾಗ ನೀವು ಒಂದಾಗ ಏನು ಮಾಡ್ತೀರಿ? ಒಂದು ಹೊಸ ಫೈಲ್ನ ಕ್ರಿಯೇಟ್ ಮಾಡ್ತಾರೆ. ಆ ಒಂದು ಫೈಲ್ ಹೆಸರೇನ್ರಿ? ವರ್ಕ್ ಬುಕ್. ಇಲ್ಲಿ ನೋಡ್ರಿ ಬ್ಲ್ಯಾಂಕ್ ವರ್ಕ್ ಬುಕ್ ಅಂತ ಬರ್ತಾ. ಅಂದ್ರೆ ಇದೇನು ಮಾಡ್ತಾರೆ? ಒಂದು ಹೊಸ ಒಂದು ಏನಪ್ಪ ಈ ಒಂದು ವರ್ಕ್ ಬುಕ್ ಫೈಲ್ನ ಕ್ರಿಯೇಟ್ ಮಾಡುತ್ತೆ. ಅದೇ ತರನಾಗಿ ಓಪನ್ ಅಂದಾಗ ಏನು ಮಾಡ್ತಾರೆ? ಒಂದು ವರ್ಕ್ ಬುಕ್ ಫೈಲ್ನ ಓಪನ್ ಮಾಡುತ್ತೆ, ಅಂದರೆ ಎಕ್ಸೆಲ್ ಫೈಲ್ನ ಓಪನ್ ಮಾಡುತ್ತೆ. ಆ ಒಂದು ಎಕ್ಸೆಲ್ ಫೈಲ್ ಯಾವ ಫಾರ್ಮೆಟ್ ಇರ್ತಾರೆ? .xls ಈ ಥರ ಫಾರ್ಮೆಟ್ ಇದ್ರೆ ಓಪನ್ ಆಗುತ್ತೆ, ಎಲ್ಲರೂ ಓಪನ್ ಆಗಲ್ಲ. ಓಕೆನಾ, ಅದೇ ಥರ ಸೇವ್ ಅಂತ ಬಂದಾಗ ಈ ಒಂದು ವರ್ಕ್ ಬುಕ್ ಫೈಲ್ನ ಸೇವ್ ಮಾಡಬೇಕಂದ್ರು ಅಥವಾ ಎಕ್ಸೆಲ್ ಫೈಲ್ನ ಮತ್ತೊಂದು ಹೆಸರೇನ್ರಿ? ವರ್ಕ್ ಬುಕ್. ಆ ಒಂದು ಫೈಲ್ನ ಸೇವ್ ಮಾಡ್ಬೇಕಂದ್ರೆ ಏನು ಬಳಸ್ತಾರೆ? ಸೇವ್. ಶಾರ್ಟ್ಕಟ್ ಕೀ Ctrl+S. ಅದೇ ಸೇವ್ ಆಸ್ ಅಂತ ಬಂದಾಗ ಸೇವ್ ಆದ ಫೈಲ್ನ ಮತ್ತೊಂದು ಟೈಮ್ ಸೇವ್ ಮಾಡಬೇಕಂದ್ರೆ ನೀವೇನು ಬಳಸ್ಬೇಕ್ರಿ? ಈ ಒಂದು ಸೇವ್ ಆಸ್ ಬಳಸ್ಬೇಕು. ಇದರ ಶಾರ್ಟ್ಕಟ್ ಏನ್ರಿ? F12. ನೆಕ್ಸ್ಟ್ ಪ್ರಿಂಟ್ ಅಂತಿದೆ. ಪ್ರಿಂಟ್ ಅಂತ ಬಂದಾಗ ಇವತ್ತು ನೀವು ಇದನ್ನೇನೋ ನೀವು ಪ್ರಿಂಟ್ ಮಾಡ್ಬೇಕಂತ ಬಂದಾಗ ಯಾವ ಫೈಲ್ ರೀ? ವರ್ಕ್ ಬುಕ್ ಫೈಲ್ನ ಪ್ರಿಂಟ್ ಮಾಡ್ಬೇಕಂದಾಗ ಇಲ್ಲಿ ಪ್ರಿಂಟ್ ಹೋಗಿ ಕ್ಲಿಕ್ ಮಾಡಿಸಕ್ಕೆ ಪ್ರಿಂಟ್ ಆಗುತ್ತೆ. ಅಂತ ಟೈಮಲ್ಲಿ ಇಲ್ಲಿ 3 ಆಪ್ಷನ್ ಬರ್ತವೆ. ಒಂದು ಪ್ರಿಂಟ್ ಆಗಬೇಕು, ಇಲ್ಲ ಕ್ವಿಕ್ಕಾಗಿ ಪ್ರಿಂಟ್ ಆಗಬೇಕಾ, ಅಥವಾ ಪ್ರಿಂಟ್ ಪ್ರೀ. ನೀವು ಪೇಜ್ನ ಪ್ರಿಂಟ್ ಮಾಡಲು ಎಷ್ಟಿದೆ ಅಂತ ನೋಡ್ಬೋದು. ಓಕೆನಾ, ಇದೇನ ಇವತ್ತು ಇಲ್ಲಿ ಏನು ಬರ್ತಾ ನೋಡ್ರಿ? ಇದಿಷ್ಟು ಡಾಟಾ ಪ್ರಿಂಟ್ ಆಗುತ್ತೆ. ಈ ಥರ ತೋರಿಸ್ಕೊಂಡ್ರಿ, ಇಲ್ಲೊಂದು ಮಿಡಲ್ ಒಂದು ಕಾಲಮ್ ತೋರಿಸ್ಕೊಂಡ್ರೆ ಇದಿಷ್ಟು ಡಾಟಾ ಫಿಲ್ ಆಗುತ್ತೆ, ಇಷ್ಟೇ ಪ್ರಿಂಟ್ ಬರುತ್ತೆ ಅಂತ ತೋರಿಸ್ತೇವೆ. ಸೊ ಅದ್ರಗೋಸ್ಕರ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಯಾವುದರಲ್ಲಿ ಈ ಒಂದು ಪೇಜ್ ಲೇಔಟ್ಗೆ ಹೋಗಬೇಕು, ಸೈಜ್ ಎಷ್ಟು ತೊಗೋಬೇಕು, ಈ ಥರ ಏನಪ್ಪ ನೀವು ಎಷ್ಟು ಸೈಜ್ ಬೇಕು, ಎಷ್ಟು ಕಡಿಮೆ ಬೇಕು, ಇದೆಲ್ಲ ಹೈಟು ಬಿಡ್ತೆಲ್ಲ ಅಡ್ಜಸ್ಟ್ ಮಾಡ್ಬೋದು. ಅದೇ ಥರ ಇಲ್ಲಿ ಪೇಜ್ ಸೈಜ್ ಬರುತ್ತೆ, ನೀವು ಪೇಜ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಸೊ ಅದು ಆ ಒಂದು ಪೇಜ್ ಲೇಔಟ್ ಆಪ್ಷನ್ ಬಂದಾಗ ನಾವು ಅಲ್ಲಿ ನೋಡೋಣ ಅಂತ. ಅದೇ ಥರ ಪ್ರಿಪೇರ್ ಅಂತ ಬರುತ್ತೆ. ಪ್ರಿಪೇರ್ ಅಂತ ಬಂದಾಗ ಇದರ ಒಂದು ಪ್ರಾಪರ್ಟೀಸ್ ಚೆಕ್ ಮಾಡಬೇಕಾದ್ರು, ಇನ್ಸೆಪ್ಟ್ ಅಂದರೆ ಹೈಡ್ ಮಾಡಬೇಕಾದ್ರು, ಎನ್ಕೆಪ್ಟ್ ಅಂದರೆ ಅದಕ್ಕೆ ಏನಾದ್ರು ಒಂದು ಲಾಕ್ ಇಡಬೇಕಂದ್ರು ನೀವು ಎನ್ಕ್ರಿಪ್ಟ್ ಮಾಡ್ಬೋದು. ಅದೇ ಥರ ರೆಸ್ಟ್ರಿಕ್ಷನ್ ಅಂದರೆ ಬೇರೆಯವ್ರು ಏನಾದ್ರು ಓಪನ್ ಮಾಡೋ ಟೈಮಲ್ಲಿ ಅಲ್ಲಿ ಡಾಟಾ ಕಾಪಿ ಆಗಬಾರ್ದನಂಗಿದ್ರು ಅಥವಾ ಎಡಿಟ್ ಮಾಡೋಕ್ಕೆ ಬರಬಾರ್ದನಂಗಿದ್ರು ಅದನ್ನ ನೀವು ಆಫ್ ಮಾಡ್ಬೋದು.
ಇಲ್ಲ ಇದಕ್ಕೆ ಡಿಜಿಟಲ್ ಸಿಗ್ನೇಚರ್ ಕೊಡ್ಬೋದು, ಇಲ್ಲ ಸ್ಟ್ಯಾಂಪ್ ಅಂದರೆ ಒಂದು ಮಾರ್ಕ್ನ ಅದ್ರ ಮೇಲೆ ಹಾಕ್ಬೋದು. ಅದೇ ತರನಾಗಿ ಕಂಪ್ಲೀಟ್ ಮೋಡ್ ಅಂತ ಬಂದಾಗ ವರ್ಕ್ ಆಗಲಾರ್ದಂಗೆ ಜಸ್ಟ್ ವಿಸಿಬಲ್ಗೋಸ್ಕರ ಏನಪ್ಪ ಈ ಒಂದು ಡಾಕ್ಯುಮೆಂಟ್ನ ಕ್ರಿಯೇಟ್ ಮಾಡ್ಬೋದು. ಓಕೆನಾ, ಇಷ್ಟೆಲ್ಲ ಆಪ್ಷನ್ ಇದಾವೆ ರೀ, ಇವೆಲ್ಲ ನೀವು ಪ್ರಾಕ್ಟೀಸ್ ಮಾಡ್ಬೇಕು. ನೆಕ್ಸ್ಟ್ ಸೆಂಡ್ ಅಂತ ಬರುತ್ತೆ. ಸೆಂಡ್ ಅಂತ ಬಂದಾಗ ಇದನ್ನ ನೀವು ಡೈರೆಕ್ಟ್ ಮೇಲ್ ಆದ್ರೂ ಮಾಡ್ಬೋದು, ಇಲ್ಲ ಫ್ಯಾಕ್ಸ್ ಅಂದಾಗ ಯಾರಿಗೆ ಫ್ಯಾಕ್ಸ್ ಮಾಡ್ಬೇಕು ಅವ್ರೊಂದು ನಂಬರ್ ಎಂಟರ್ ಮಾಡಿ ಕೇಸಿ ನಿಮ್ಮ ಹತ್ರ ಫ್ಯಾಕ್ಸ್ ಮಷಿನ್ ಇರ್ಬೇಕು. ಆ ಫ್ಯಾಕ್ಸ್ ಮಷಿನ್ ಕಳಿಸಂತಿಕರ ಸ್ಕ್ಯಾನ್ ಆಗಿ ಅವ್ರಿಗೆ ಏನಾದ್ರು ಪ್ರಿಂಟ್ ಆಗುತ್ತೆ. ಪಬ್ಲಿಷ್ ಅಂತ ಈ ಒಂದು ಪಬ್ಲಿಷ್ ನೀವು ಆನ್ಲೈನ್ದಲ್ಲೇ ಇದನ್ನ ಪಬ್ಲಿಷ್ ಮಾಡ್ಬೋದು. ಇಲ್ಲಂದಿಕರೆ ಈ ಒಂದು ಸರ್ವರ್ದಲ್ಲಿ ಕೂಡ ಡಾಟಾನ ಪಬ್ಲಿಷ್ ಮಾಡ್ಬೋದು, ಇಲ್ಲ ನೀವೇ ಒಂದು ಸಪ್ರೇಟಾಗಿ ಒಂದು ಏನೋ ಸರ್ವರ್ ಇರ್ತಂದ್ರೆ ಅಲ್ಲಿ ಕೂಡ ಡಾಟಾನ ಪಬ್ಲಿಷ್ ಮಾಡ್ಬೋದು. ಓಕೆನಾ, ಪಬ್ಲಿಷ್ ಅಂತ ಬಂದಾಗ ಇವತ್ತು ಬ್ಲಾಗ್ಸ್ ಅಂತಿರ್ತಾರೆ. ಬ್ಲಾಗ್ಸ್ ಅಂತ ಬಂದಾಗ ಇವತ್ತು ಈ ಒಂದು ಇಂಟರ್ನೆಟ್ಟಲ್ಲಿ ವೈಯಕ್ತಿಕ ವಿಚಾರನ ಹಂಚಿಕೆ ಮಾಡ್ಬೋದು ನೋಡ್ರಿ, ಅಲ್ಲಿ ಕೂಡ ಇದನ್ನ ಹಂಚಿಕೆ ಮಾಡ್ಕೋಬಹುದು. ಅದೇ ಥರ ಕ್ಲೋಸ್ ಅಂದಾಗ ಇದು ಫೈಲ್ನ ಸಂಪೂರ್ಣವಾಗಿ ಕ್ಲೋಸ್ ಮಾಡ್ಬೋದು. ಓಕೆನಾ, ಈ ಕ್ಲೋಸ್ ಇಲ್ಲೂ ಇದೆ, ಅದೇ ಥರ ಇಲ್ಲೂ ಇದೆ. ಸೊ ಇಷ್ಟೇನಪ್ಪ ಈ ಒಂದು ಫೈಲ್ ಮೆನುಗೆ ಸಂಬಂಧಪಟ್ಟ ಮಾಹಿತಿ. ಅದಾದಮೇಲೆ ನೆಕ್ಸ್ಟ್ ಓಮ್ ಅಂತ ಬರುತ್ತೆ. ಓಕೆನಾ, ಓಮ್ ಅಂತ ಬಂದಾಗ ಇಲ್ಲಿ ಕಟ್ಟು, ಕಾಪಿ, ಪೇಸ್ಟ್, ಫಾರ್ಮೇಟ್, ಪೇಂಟರ್ ಅಂತ ಇದೆ. ಸೊ ಇವಾಗ ಇದರಲ್ಲಿ ಯಾವ ತರ ಕಟ್ಟು, ಕಾಪಿ, ಪೇಸ್ಟ್ ಆಗುತ್ತಾ ನೋಡೋಣ ಅಂತ. ಸೊ ಇವಾಗ ಇಲ್ಲಿ ಏನಾದ್ರು ಒಂದು ಡಾಟಾ ಟೈಪ್ ಮಾಡ್ರಿ. ಜಸ್ಟ್ ಈ ಒಂದು ಡಾಟಾ ಇಲ್ಲಿ ತೆಗೆದು ಬೇರೆ ಕಡೆ ಆಗ್ಬೇಕಂತ ಬಂದಾಗ ಜಸ್ಟ್ ಇದನ್ನೇನು ಮಾಡ್ರಿ, ಈ ಒಂದು ಡಾಟಾ ಏನು ಬಂದಾಗ ಸೆಲ್ ಮೇಲೆ ಜಸ್ಟ್ ಹಿಂಗೆ ಕ್ಲಿಕ್ ಮಾಡ್ಸಕ್ಕೆ ಟೋಟಲ್ ಆಗಿ ಎಲ್ಲ ಸೆಲ್ ಸೆಲೆಕ್ಟ್ ಆಗುತ್ತೆ. ಇವಾಗ ಇಲ್ಲಿ 10 ಸಂಖ್ಯೆ ಇದೆ. ಈ 10 ಸಂಖ್ಯೆನ ಒಂದು ಕಡೆಯಿಂದ ಬೇರೆ ಒಂದು ಕಡೆ ಆಗ್ಬೇಕನ್ನಂಗಿದ್ರೆ ಜಸ್ಟ್ ಏನು ಮಾಡ್ರಿ 10 ಸಂಖ್ಯೆ ಮೇಲೆ ಕ್ಲಿಕ್ ಮಾಡ್ರಿ, ಆಮೇಲೆ ಕಟ್ ಮೇಲೆ ಕ್ಲಿಕ್ ಮಾಡ್ರಿ, ಆಮೇಲೆ ಎಲ್ಲಿ ಹಾಕ್ಬೇಕು ಅನ್ಕೊಂಡ್ರಿ ಆ ಒಂದು ಸೆಲ್ನ ಏನಪ್ಪ ಈ ಥರ ಗುರ್ಸ್ರಿ. ಓಕೆನಾ, ಸೊ ಇಲ್ಲಿ ಗುರ್ಸಿದ ಮೇಲೆ ಇಲ್ಲಿ ಪೇಸ್ಟ್ ಅಂತ ಕೊಟ್ರೆ ಅಲ್ಲಿ ಪೇಸ್ಟ್ ಆಗುತ್ತೆ. ಮತ್ತೆ ಕಾಪಿ ಮಾಡ್ಬೇಕಾದ್ರೆ ಜಸ್ಟ್ ಆ ಒಂದು ಸೆಲ್ ಯಾವ್ದು ಆ ಸೆಲ್ ಮೇಲೆ ಹಿಂಗೆ ಕ್ಲಿಕ್ ಮಾಡ್ಬೇಕು, ಆ ಸೆಲ್ ಸೆಲೆಕ್ಟ್ ಆಗುತ್ತೆ. ಸೆಲೆಕ್ಟ್ ಆದ್ಮೇಲೆ ಏನಪ್ಪ ಜಸ್ಟ್ ಇದನ್ನ ಕಾಪಿ ಅಂತ ಕ್ಲಿಕ್ ಮಾಡ್ರಿ, ಆಮೇಲೆ ಎಲ್ಲಿ ಬೇಕಲ್ಲಿ ಈ ಒಂದು ಸೆಲ್ ಅಂತ ಬಂದಾಗಿತ್ತವ್ರ ಪಾಯಿಂಟ್ ಮಾಡಿ. ಓಕೆನಾ, ಪಾಯಿಂಟ್ ಮಾಡಿದ್ಮೇಲೆ ನೀವು ಏನಪ್ಪ ಇಲ್ಲಿ ಪೇಸ್ಟ್ ಕೊಟ್ರೆ ಅಲ್ಲಿ ಪೇಸ್ಟ್ ಆಗುತ್ತೆ. ಓಕೆನಾ, ಸೊ ಕಟ್ ಪೇಸ್ಟ್ ಅಂತ ಬಂದಾಗ ಒಂದು ಕಡೆ ಡಾಟಾ ಇನ್ನೊಂದು ಕಡೆ ಸೆಂಡ್ ಮಾಡ್ಬೇಕಂದ್ರು ಅಥವಾ ಮೂವ್ ಮಾಡ್ಬೇಕಾದ್ರೂ ಕಟ್ ಪೇಸ್ಟ್, ಅದೇ ಡಾಟಾ ಇನ್ನೊಂದು ಟೈಮ್ ಡುಪ್ಲಿಕೇಟ್ ಮಾಡ್ಬೇಕಾದ್ರೂ ಕಾಪಿ ಪೇಸ್ಟ್. ನೆಕ್ಸ್ಟ್ ಫಾರ್ಮೇಟ್ ಪೇಂಟರ್ ಅಂತಿದೆ. ಫಾರ್ಮೇಟ್ ಪೇಂಟರ್ ಅಂತ ಬಂದಾಗ ಜಸ್ಟ್ ಇಲ್ಲೊಂದು ಬಾಕ್ಸ್ ನಾನು ಕಲರ್ ಸ್ವಲ್ಪ ಚೇಂಜ್ ಮಾಡ್ತೀನಿ. ಓಕೆನಾ, ಸೊ ಇವಾಗ ಇದೇ ಥರ ಕಲರ್ ಇದಕ್ಕೂ ಬರ್ಬೇಕನ್ನಂಗಿದ್ರೆ ಸಿಂಪಲ್ ಆಗಿ ಯಾವ ಒಂದು ಕಲರ್ ಬರಬೇಕು ಫಸ್ಟ್ ಆ ಸೆಲ್ ಮೇಲೆ ಕ್ಲಿಕ್ ಮಾಡ್ರಿ, ಆ ಒಂದು ಸೆಲ್ ಸೆಲೆಕ್ಟ್ ಆಗುತ್ತೆ. ಆಮೇಲೆ ಫಾರ್ಮೇಟ್ ಪೇಂಟ್ ಮೇಲೆ ಕ್ಲಿಕ್ ಮಾಡ್ರಿ, ಆಮೇಲೆ ನಿಮ್ಗೆ ಯಾವ ಸೆಲ್ ಕಲರ್ ಕೊಡಬೇಕು ಆ ಸೆಲ್ ಮೇಲೆ ಕ್ಲಿಕ್ ಮಾಡಿ ಆಟೋಮೆಟಿಕ್ ಸೇಮ್ ಅದೇ ಕಲರ್ ಬಂದು ನೋಡಿ. ಮತ್ತೆ ಇಲ್ಲೊಂದು ಹತ್ತಿದೆ, ಇದಕ್ಕೂ ಸೇಮ್ ಅದೇ ಥರ ಕಲರ್ ಬರ್ಬೇಕಂತ ಬಂದಾಗ ಜಸ್ಟ್ ಫಾರ್ಮೇಟ್ ಪೇಂಟ್ ಮೇಲೆ ಕ್ಲಿಕ್ ಮಾಡ್ರಿ, ಆಮೇಲೆ ಯಾವುದಕ್ಕೆ ಬೇಕಾದ್ರ ಮೇಲೆ ಕ್ಲಿಕ್ ಮಾಡ್ರಿ, ಅದು ರೆಡ್ ಆಯ್ತು ನೋಡ್ರಿ. ಅಂದರೆ ಒಂದು ಫಾರ್ಮೇಟಲ್ಲಿ ಏನು ಡಾಟಾ ಇದೆ, ಯಾವ ಸ್ಟೈಲ್ ಇದೆ, ಯಾವ ಡಿಸೈನ್ ಇದೆ, ಅದೇ ಥರ ಡಿಸೈನು ಇನ್ನೊಂದು ಸೆಲ್ಲಲ್ಲಿರುವಂಥ ಅಕ್ಷರಕ್ಕೆ ಬರಬೇಕಂದ್ರೆ ನೀವು ಫಾರ್ಮೇಟ್ ಪೇಂಟ್ನ ಬಳಸ್ಬೇಕು. ಕ್ಲಿಯರಾ? ಅದಾದ್ಮೇಲೆ ನೆಕ್ಸ್ಟ್ ಬೋಲ್ಡು, ಇಟಾಲಿಕ್, ಅಂಡರ್ಲೈನ್ ಇದೆ. ಇವಾಗ ಒಂದೊಂದು ನೀಟಾಗಿ ಡಿಸ್ಕಸ್ ಮಾಡಿ. ಇವಾಗ ಬೋಲ್ಡ್ ಅಂದ್ರೆ ಏನು ಮಾಡ್ತಾರೆ, ಈ ಒಂದು ಡಾಟಾನ ಬೋಲ್ಡ್ ಮಾಡುತ್ತೆ. ಓಕೆನಾ, ಸೊ ಈ ಥರ ಕ್ಲಿಕ್ ಮಾಡಿದ್ರೆ ಬೋಲ್ಡ್ ಆಯ್ತು ಹಿಂಗೆ ಹೋದ್ರೆ ಹೋಗುತ್ತೆ. ಇಟಾಲಿಕ್ ಅಂದ್ರೆ ಏನು ಮಾಡೋದನ್ನ ಬೆಂಡ್ ಮಾಡುತ್ತೆ. ಓಕೆನಾ, ಅಂಡರ್ಲೈನ್ ಅಂದಾಗ ಕೆಳಗಡೆ ಲೈನ್ ತರಿಸ್ತೈತೆ. ಇದೇ ಥರನಾಗಿ ನೀವು ಯಾವ ಒಂದು ಸೆಲ್ಗೆ ಈ ಥರ ಏನಾದ್ರು ಬಾರ್ಡರ್ ಬೇಕನ್ನಾಗಿದ್ರೆ ಲೆಫ್ಟ್ ಬೇಕಾ ರೈಟ್ ಸೈಡ್ ಬೇಕಾ, ಓಕೆನಾ, ಓನ್ಲಿ ಇಲ್ಲಿ ಲೆಫ್ಟ್ ಸೈಡ್ ಬಂತು. ಅದೇ ಥರ ರೈಟ್ ಸೈಡ್ ಬೇಕಂದಾಗ ಇಲ್ಲಿ ರೈಟ್ ಮೇಲೆ ಕ್ಲಿಕ್ ಮಾಡಿದ್ರೆ ರೈಟ್ ಸೈಡ್ ಬರುತ್ತೆ. ಓಕೆನಾ, ಟಾಪ್ ಬೇಕಾದ್ರೆ ಟಾಪ್ ಬರುತ್ತೆ, ಬಾಟಮ್ ಬೇಕಾದ್ರೆ ಬಾಟಮ್ ಬರುತ್ತೆ. ಇಲ್ಲ ಏನಪ್ಪ ಸೊ ಒಂದು 4-5 ಬಾಕ್ಸ್ ನೀವು ಈ ಥರ ಸೆಲೆಕ್ಟ್ ಮಾಡಿದ್ದೀರಿ. ಸೊ ಇಲ್ಲೆಲ್ಲ ಒಂದು ಬಾಕ್ಸ್ಗೆ ಏನಪ್ಪ ಆಲ್ ಬಾರ್ಡರ್ಸ್ ಅಂದರೆ ಎಲ್ಲ ಕಡೆ ಏನಪ್ಪ ಈ ಥರ ಬಾಕ್ಸ್ ಬರುತ್ತೆ. ಓಕೆನಾ, ಸ್ವಲ್ಪ ಹೈಲೈಟ್ ಆಗಿ ಬರುತ್ತೆ. ಆಲ್ರೆಡಿ ಇಲ್ಲಿ ರೋಸ್ ಆ್ಯಂಡ್ ಕಾಲಮ್ಸಲ್ಲಿ ಬಾಕ್ಸ್ ಇದಾವ, ಆದರೆ ಇನ್ನೂ ಸ್ವಲ್ಪ ಇದು ಹೈಲೈಟ್ ಆಗಿ ಬರಬೇಕಾಗಿದೆ. ಈ ಥರ ಮಾಡ್ಬೋದು. ಅದೇ ಥರನಾಗಿ ಇದು ಫಿಲ್ ಕಲರ್ ಅಂತ ಬರುತ್ತೆ. ಫಿಲ್ ಕಲರ್ ಅಂತ ಬಂದಾಗ ನೀವು ಯಾವ ಒಂದು ಬಾಕ್ಸಲ್ಲಿ ಈ ಥರ ಕಲರ್ ಹಾಕ್ಬೇಕಂದ್ರೆ ಆ ಬಾಕ್ಸಲ್ಲಿ ಕಲರ್ ಹಾಕ್ಬೋದು. ಒಂದು ಸಪ್ರೇಟಾಗಿ ಒಂದೊಂದು ಬಾಕ್ಸಿಂಗ್ ಕ್ಲಿಕ್ ಮಾಡಿ ಹಾಕ್ಬೋದು. ಇಲ್ಲ ಎಟ್ ಎ ಟೈಮ್ ಎಲ್ಲರೂ ಸೆಲೆಕ್ಟ್ ಮಾಡಿ ಕೇಸಿ ಅಂದರೆ ಸೆಲೆಕ್ಟ್ ಯಾವ ಥರ ಮಾಡ್ಬೇಕ್ರಿ, ಈ ಥರ ಒಂದು ಸೆಲ್ಲಿಂದ ಈ ಥರ ಡ್ರ್ಯಾಗ್ ಮಾಡಬೇಕು, ಮೌಸ್ ಬಟನ್ ಇಟ್ಟು ಎಳ್ಕೊಂಡು ಹೋಗ್ಬೇಕು. ಅಂಥ ಟೈಮಲ್ಲಿ ಎಲ್ಲ ಸೆಲೆಕ್ಟ್ ಆಗ್ತಾವೆ. ಎಷ್ಟು ಡ್ರ್ಯಾಗ್ ಮಾಡ್ರೆ ಅಷ್ಟು ಸೆಲೆಕ್ಟ್ ಆಗ್ತವೆ. ಅದ್ರ ಮೇಲೆ ಈ ಥರ ಕಲರ್ ಕೊಡ್ಬೋದು. ಓಕೆನಾ, ಅದೇ ಥರನಾಗಿ ಇಲ್ಲಿರೋ ಎಲ್ಲ ಅಕ್ಷರ ಹಿಂಗೆ ಸೆಲೆಕ್ಟ್ ಮಾಡಿಕೊಂಡು ಎಷ್ಟು ಅಕ್ಷರ ಸೆಲೆಕ್ಟ್ ಮಾಡಿ ಅಷ್ಟು ಅಕ್ಷರಕ್ಕೆ ನೀವು ಬಣ್ಣನೂ ಚೇಂಜ್ ಮಾಡ್ಬೋದು. ಅಕ್ಷರ ಬಣ್ಣ ನೋಡ್ರಿ, ಬ್ಲ್ಯಾಕ್ ಆಯಿತು, ನಿಮ್ಗೆ ಯಾವ ಬಣ್ಣ ಬೇಕು ಆ ಬಣ್ಣ ಕೊಡ್ಬೋದು. ಫಾಂಟ್ ಕಲರ್ ಅದೇ ಥರನಾಗಿ ಇಲ್ಲಿ ಫಾಂಟ್ ಸ್ಟೈಲ್ ಅಂತ ಹೇಳ್ತಾರೆ. ಫಾಂಟ್ ಸ್ಟೈಲ್ ಅಂತ ಬಂದಾಗ ಇವಾಗ ಸುರೇಶ್ ಅಂತ ಟೈಪ್ ಮಾಡುತ್ತೆ. ಸೊ ಸುರೇಶ್ ಅಂತ ಬಂದಾಗ ಸಿಂಪಲ್ ಆಗಿ ಎಲ್ಲ ಅಕ್ಷರ ಸೆಲೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಸೆಲ್ ಟೈಪ್ ಮಾಡಿದ ತಕ್ಷಣ ಸ್ವಲ್ಪ ಪಕ್ಕದಲ್ಲಿ ಹಿಂಗೆ ಕ್ಲಿಕ್ ಮಾಡಿ ಆಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿರಿ, ಆಟೋಮೆಟಿಕ್ ಟೋಟಲ್ ಸೆಲ್ ಸೆಲೆಕ್ಟ್ ಆಗುತ್ತೆ. ಇವಾಗ ಇಲ್ಲಿ ಹೋದಂತಿಕೋರಿ ನೀವು ನೀಟಾಗಿ ನಿಮ್ಗೆ ನೋಡ್ರೆ ಅಕ್ಷರ ಸ್ಟೈಲ್ ಚೇಂಜ್ ಆಗುತ್ತೆ. ಇದು ಫಾಂಟ್ ಸ್ಟೈಲ್ ಅಂತಾರೆ. ಬಟ್ ಓಪನ್ ಮಾಡೋದು ಯಾವತ್ತು ರೀ, ಕ್ಯಾಲಿಬ್ರಿ ಇದೆ. ಓಕೆನಾ, ಇವೆಲ್ಲ ಸ್ಟೈಲ್ ಇದೆ. ಬಟ್ ಹಿಂದ್ಗಡೆ ಯಾವತ್ತು ರೀ, ಟೈಮ್ಸ್ ನ್ಯೂ ರೋಮನ್ ಅಂತ ಇತ್ತು. ಕೊನೆಯಲ್ಲಿ ಹೋದಾಗ ಇಲ್ಲಿ ಟೀದಲ್ಲಿ ಬಂದರೆ ಸಿಗುತ್ತೆ ಟೈಮ್ಸ್ ನ್ಯೂ ರೋಮನ್ ಅಂತ. ಹಳೆಯ ಕಾಲದಲ್ಲಿ ಇದಿತ್ತು ವರ್ಷನ್. ಬಟ್ ಇವಾಗ ಏನಿದೆ ರೀ, ಕ್ಯಾಲಿಬ್ರಿ ಇದೆ. ಅದಾದಮೇಲೆ ಫಾಂಟ್ ಸೈಜ್ ಅಂತ ಬರುತ್ತೆ, ಅಂದರೆ ಅಕ್ಷರ ಸೈಜ್. ಸೊ ಅಕ್ಷರ ಸೈಜ್ ಓಪನ್ ಮಾಡೋದು ಎಷ್ಟಿದೆ ರೀ, 11 ಇದೆ. ಬಟ್ ಇಲ್ಲಿ ಮಿನಿಮಮ್ ಎಷ್ಟಿದೆ ರೀ, 8 ಇದೆ. ಮ್ಯಾಕ್ಸಿಮಮ್ 72 ಇದೆ. ಇದು ಫಾಂಟ್ ಸೈಜ್ ಅಂತ ಹೇಳ್ಬೋದು. ಸೊ ಇವತ್ತು ಎಕ್ಸೆಲಲ್ಲಿ ಸಾಮಾನ್ಯ ಕಂಡುಬರುವಂತಹ ಕನಿಷ್ಠ ಅಂತ ಬಂದಾಗ 8,
ಗರಿಷ್ಠ ಅಂದಾಗ 72. ವರ್ಡು ಮತ್ತು ಈ ಒಂದು ಎಕ್ಸೆಲ್ ಅಲ್ಲಿ ಸೇಮ್ ಇದೆ, ಬಟ್ ಪವರ್ ಪಾಯಿಂಟಲ್ಲಿ 896 ಇತ್ತು. ಸೊ ಇವಾಗ ಫಾಂಟ್ ಸೈಜ್ ಅಂತ ಬಂದಾಗ ಓಪನ್ ಮಾಡೋದಕ್ಕೆ ಎಷ್ಟೈತೆ ರೀ 11 ಇದೆ. ಸೊ ಇದರಲ್ಲಿ ಕಂಡು ಬರುವಂತಹ ಮಿನಿಮಮ್ ಅಂತ ಬಂದಾಗ 8, ಮ್ಯಾಕ್ಸಿಮಮ್ 72. ಓಕೆನಾ. ಅದೇ ನೀವು ಖುದ್ದಾಗಿ ಇಲ್ಲಿ ನಂಬರ್ಸ್ ಇಲ್ಲ, ಬಟ್ ಖುದ್ದಾಗಿ ನೀವು ತಗೋಬೇಕಂತ ಬಂದಾಗ ಮಿನಿಮಮ್ 1 ಇದೆ, ಮ್ಯಾಕ್ಸಿಮಮ್ ಬಂದಾಗ 409 ಇದೆ. ಓಕೆನಾ. ಎಕ್ಸಾಮಲ್ಲಿ ಈ ಥರ ಕ್ವಶನ್ ಕೇಳ್ತಾನೆ, ಸ್ವಲ್ಪ ಹುಷಾರಿರಿ. ವರ್ಡ್ ಅಂದಾಗ ಎಷ್ಟಿತ್ತು ರೀ ಮಿನಿಮಮ್ 8, ಮ್ಯಾಕ್ಸಿಮಮ್ 72 ಇತ್ತು, ಬಟ್ ಅಲ್ಲಿ ನೀವು ಖುದ್ದಾಗಿ ತಗೋಬೇಕಂದಾಗ ಮಿನಿಮಮ್ 1, ಮ್ಯಾಕ್ಸಿಮಮ್ 1638 ಇತ್ತು. ಓಕೆನಾ. ಅದೇ ಥರ ಪವರ್ ಪಾಯಿಂಟ್ ಬಂದಾಗ 3600 ಇತ್ತು. ಓಕೆನಾ. ಬಟ್ ಇಲ್ಲಿ 409 ಇದೆ.